ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಮತ್ತಷ್ಟು ರೋಚಕ ಆಯಾಮವನ್ನ ಪಡೆದುಕೊಳ್ತಾನೆ ಇದೆ. ಸತತ 12 ಗಂಟೆಗಳ ಇಡಿ ಶೋಧ ಅಂತ್ಯವಾಗಿದೆ. ಸದ್ಯಕ್ಕೆ ರನ್ಯಾ ಫ್ಲಾಟ್ ಮೇಲೆ ಬೆಳಿಗ್ಗೆ ರೇಡ್ ಮಾಡಿದ್ರು ಇಡಿ ಅಧಿಕಾರಿಗಳು. ಸತತ 12 ಗಂಟೆಗಳ ಶೋಧ ಮಾಡಿ ಪರಿಶೀಲನೆ ಮುಕ್ತಾಯಗೊಂಡಿದೆ. 4 ಬ್ಯಾಗ್ಗಳಲ್ಲಿ ದಾಖಲೆಯನ್ನ ಹೊತ್ತೊಯ್ದಿದ್ದಾರೆ 8 ಅಧಿಕಾರಿಗಳು. ಬೆಂಗಳೂರಿನ ಲ್ಯಾವೆಲ್ಲೆ ರೋಡ್ನಲ್ಲಿರುವ ರನ್ಯಾ ಫ್ಲಾಟ್ ಮೇಲೆ ಅಧಿಕಾರಿಗಳು ರೇಡ್ ಮಾಡಿದ್ದು ಸತತ 12 ಗಂಟೆಗಳ ಇಡಿ ಶೋಧ ಅಂತ್ಯವಾಗಿದೆ. ಸ್ಯಾಂಡಲ್ವುಡ್ನ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾನೆ ಇದೆ. ತನಿಖೆಯಲ್ಲಿ ಈಕೆಯ ಸ್ಮಗ್ಲಿಂಗ್ ಕೇಸ್ ಬಗೆದಷ್ಟು ಬಯಲಾಗ್ತಾನೆ ಇದೆ. ಮೊದಲಿಗೆ ಡಿಆರ್ಐ ಅಧಿಕಾರಿಗಳು ಈಕೆಯನ್ನ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ನಡೆಸ್ತಾ ಇದ್ದು, ಈಗ ಇಡಿ ಎಂಟ್ರಿ ಆಗಿದೆ. ಈ ಪ್ರಕರಣಕ್ಕೆ ಸತತ 12 ಗಂಟೆಗಳ ಶೋಧ ಸದ್ಯಕ್ಕೆ ಅಂತ್ಯವಾಗಿದ್ದು 4 ಬ್ಯಾಗ್ಗಳಲ್ಲಿ 8 ಅಧಿಕಾರಿಗಳು ದಾಖಲೆಯನ್ನ ಹೊತ್ತೊಯ್ದಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ನಾಗೇಶ್, ಸತತ 12 ಗಂಟೆಗಳ ಇಡಿ ಅಧಿಕಾರಿಗಳ ರೇಡ್ ಅಂತ್ಯವಾಗಿದೆ. ಏನೆಲ್ಲ ಮಹತ್ವದ ದಾಖಲೆಗಳು ಸಿಕ್ಕಿದೆ, ಏನೆಲ್ಲ ವಶಪಡಿಸಿಕೊಂಡಿದ್ದಾರೆ ನಾಗೇಶ್? ಕಾವ್ಯ, ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಬಂಧನವಾಗಿರುವಂತಹ ನಟಿ ರನ್ಯಾರಾವ್ ಮನೆಯಲ್ಲಿ ಇವತ್ತು ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದರು. ರನ್ಯಾರಾವ್ ಮನೆ ಸೇರಿದಂತೆ ಒಟ್ಟು 8 ಕಡೆ ದಾಳಿ ಮಾಡಿದಂಥ ಇಡಿ ಅಧಿಕಾರಿಗಳು ಸತತವಾಗಿ 12 ಗಂಟೆಗಳ ಕಾಲ ಅವರ ಲ್ಯಾವೆಲ್ಲಿ ರೋಡ್ನಲ್ಲಿರುವಂಥ ಮನೆಯನ್ನು ಶೋಧ ಕಾರ್ಯ ಮಾಡಿದರು. ಸುಮಾರು 8 ಅಧಿಕಾರಿಗಳ ತಂಡ 12 ಗಂಟೆ ಅಂದರೆ ಬೆಳಿಗ್ಗೆ 9 ಗಂಟೆಗೆ ಬಂದಂಥ ಇಡಿ ಅಧಿಕಾರಿಗಳು ರಾತ್ರಿ 9 ಗಂಟೆಗೆ ಇಡಿ ದಾಳಿಯನ್ನು ಅಂತ್ಯಗೊಳಿಸಿ ಹೋಗಿರುವಂಥ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಸುಮಾರು 4 ಬ್ಯಾಗ್ಗಳಷ್ಟು ದಾಖಲೆಗಳನ್ನು ವಶಪಡಿಸಿಕೊಂಡು ಅವರ ಮನೆಯಿಂದ ಹೋಗಿರುವಂಥದ್ದು. ಬಹಳ ಪ್ರಮುಖವಾಗಿ ಇಡಿ ಅಧಿಕಾರಿಗಳು ದಾಳಿ ಮಾಡುವಂಥ ಸಂದರ್ಭದಲ್ಲಿ ಈಗ ಈ ಒಂದು ಪ್ರಕರಣದಲ್ಲಿ ಆರಂಭದಲ್ಲಿ ಡಿಆರ್ಐ ಅಧಿಕಾರಿಗಳು ಇದೇ ಮನೆಯಲ್ಲಿ ಶೋಧ ಮಾಡುವಂಥ ಸಂದರ್ಭದಲ್ಲಿ ಸುಮಾರು 2.5 ಕೋಟಿಯಷ್ಟು ನಗದು ಮತ್ತು 1.5 ಕೆಜಿಯಷ್ಟು ಚಿನ್ನ ಪತ್ತೆ ಆಗಿತ್ತು. ಅದಾದ ಬಳಿಕ CBI ಅಧಿಕಾರಿಗಳು ಕೂಡ ಈ ಬೆಂಗಳೂರಿನ ರನ್ಯಾರಾವ್ ಅವರ ಲ್ಯಾವೆಲ್ಲಿ ರಸ್ತೆಯಲ್ಲಿರುವಂಥ ಅಪಾರ್ಟ್ಮೆಂಟನ್ನು ಶೋಧ ಕಾರ್ಯ ಮಾಡಿದರು. ಅದಾದ ಬಳಿಕ ಇವತ್ತು ಇಡಿ ಅಧಿಕಾರಿಗಳು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡು ಈ ಒಂದು ಪ್ರಕರಣದಲ್ಲಿ ಅವರ ಪಾತ್ರ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡುಬಂದಂಥ ಕಾರಣಕ್ಕಾಗಿ ಇವತ್ತು ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ಕೂಡ ಅವರ ಮನೆಯನ್ನು ಶೋಧ ಮಾಡಿದರು. ಅದರ ಜೊತೆಗೆ ಅವರ ಪತಿ ಮನೆಯನ್ನು ಕೂಡ ಏಕಕಾಲದಲ್ಲಿ ಸುಮಾರು 8 ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿ ಈ ಒಂದು ಅಕ್ರಮಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ದಾಖಲೆಗಳನ್ನು ಕಲೆ ಹಾಕಿಕೊಂಡು ಹೋಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಅದರ ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ಅವರ ಪತಿಯ ಪಾತ್ರ ಇರುವ ಬಗ್ಗೆ ಒಂದಷ್ಟು ಅನುಮಾನಗಳಿದ್ದಂಥ ಕಾರಣಕ್ಕಾಗಿ ಅವರನ್ನು ಕೂಡ ಮನೆ ಶೋಧ ಕಾರ್ಯ ವೇಳೆ ವಿಚಾರಣೆಯನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ರನ್ಯಾರಾವ್ ಅವರ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಏನು 3 ಏಜೆನ್ಸಿಗಳು ತನಿಖೆ ಮಾಡ್ತಾ ಇದ್ದೇವೆ. ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಬಗೆದಷ್ಟು ಅಕ್ರಮದ ಜಾಲ ಪತ್ತೆ ಆಗ್ತಿರುವಂಥ ಕಾರಣಕ್ಕಾಗಿ ಈ 3 ಏಜೆನ್ಸಿಗಳು ಕೂಡ ಪ್ರತ್ಯೇಕವಾಗಿ ಈ ಪ್ರಕರಣದ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಕಾವ್ಯ, ಥ್ಯಾಂಕ್ ಯು ನಾಗೇಶ್ ಡೀಟೇಲ್ಸ್ಗಾಗಿ.